ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ನೀವು ಯಾವುದಾದ್ರೂ ಮಧ್ಯಾಹ್ನ ಒಂದು ಹೋಟೆಲ್ಗೆ ಹೋಗಿ ಒಳ್ಳೆ ಮೀಲ್ಸ್ ತೊಗೊಳ್ಳಿ. ಅದರಲ್ಲಿ ಈ ಸೌತೆಕಾಯಿ ಸಾಂಬಾರು ಅಥವಾ ಬೂದುಗುಂಬಳಕಾಯಿ ಹಾಕಿರೋ ಸಾಂಬಾರಂತೂ ಕೊಟ್ಟಿರ್ತಾರೆ. ಆ ಬಿಸಿ ಅನ್ನದ ಜೊತೆ ಸಾಂಬಾರನ್ನ ಹಾಕ್ಕೊಂಡು ತಿಂತಾಯಿದ್ರೆ ಏನು ಚೆನ್ನಾಗಿರುತ್ತಲ್ವ. ಅದರಲ್ಲೂ ಈ ಮಂಗಳೂರು ಸೌತೆಕಾಯಿನಲ್ಲಿ ಮಾಡಿರೋವಂಥ ಸಾಂಬಾರಂತೂ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇದಕ್ಕೇನು ಈರುಳ್ಳಿ ಬೇಡ, ಟೊಮೆಟೊ ಬೇಡ, ಹಾಗೆ ಕೂಡ ರುಚಿಯಾಗಿರುತ್ತೆ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ಇವತ್ತು ನೋಡೋಣವಾ. ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಈಗ ಮಾಡೋಣ. ನಾನಿಲ್ಲಿ ಒಂದು ಸಣ್ಣ ಗಾತ್ರದ ಮಂಗಳೂರು ಸೌತೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ಏನು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ. ಇದರ ಒಳಗಿರೋವಂಥ ತಿರುಳನ್ನ ತೆಗೆದುಬಿಟ್ಟು ಇದನ್ನು ಕಟ್ ಮಾಡಿಕೊಂಡ್ರೆ ಸಾಕು. ಮಂಗಳೂರು ಸೌತೆಕಾಯಿನಲ್ಲೇ ಮಾಡಬೇಕು ಅಂತ ಏನಿಲ್ಲ. ನೀವು ಬೂದುಗುಂಬಳಕಾಯಿ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದು, ಅಥವಾ ಮಿಕ್ಸ್ಡ್ ವೆಜಿಟೇಬಲ್ ಇದ್ರೂ ಇದೇ ಮಸಾಲೆ ಹಾಕಿ ಕೂಡ ಮಾಡ್ಕೋಬೋದು. ಇವತ್ತು ನಾನು ಮಂಗಳೂರು ಸೌತೆಕಾಯಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಈ ತಿರುಳನ್ನೆಲ್ಲ ತೆಗೆದುಬಿಡೋಣ. ಇದೆಲ್ಲ ಹಾಕಿದ್ರೆ ಅಷ್ಟು ನಿಮಗೆ ಚೆನ್ನಾಗಿರಲ್ಲ, ಸಾರೆಲ್ಲ ಕಹಿ ಬಂದುಬಿಡುತ್ತೆ. ಈಗ ನಿಮಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ಇದನ್ನು ಹೋಳುಗಳಾಗಿ ಹೆಚ್ಚಿಟ್ಕೋಬೇಕು. ಆದಷ್ಟು ಸ್ವಲ್ಪ ದಪ್ಪ ಹೋಳುಗಳಿದ್ದರೆ ಒಳ್ಳೆಯದು. ಯಾಕಂದರೆ ಮಂಗಳೂರು ಸೌತೆಕಾಯಿ ತುಂಬ ಬೇಗ ಬೆಂದೋಗ್ಬಿಡುತ್ತೆ ಮತ್ತು ಕದರ್ದಂಗೆ ಕೂಡ ಆಗಿಬಿಡುತ್ತೆ ಸಣ್ಣಗೆ ಹೆಚ್ಕೊಂಡಿದ್ರೆ. ಹಾಗಾಗಿ ಇಷ್ಟು ಸೈಜಷ್ಟು ನಿಮಗೆ ಸೌತೆಕಾಯಿ ಕಟ್ ಮಾಡ್ಕೊಂಡಿದ್ರೆ ಸಾಕಾಗತ್ತೆ. ಈಗ ಒಂದು ಕುಕ್ಕರ್ಗೆ ಸುಮಾರು ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಹಾಕ್ಕೋತಾ ಇದ್ದೀನಿ. ಇದನ್ನು ನೀವು ತೊಗರಿಬೇಳೆ ಇಲ್ಲದೇ ಹಾಗೆ ಮಂಗಳೂರು ಸೌತೆಕಾಯಿ ಹಾಕಿ ಕೂಡ ಮಾಡ್ಬೋದು. ತೊಗರಿಬೇಳೆ ಹಾಕಿ ಮಾಡಿದಾಗ ನಿಮಗೆ ಸಾರಿನ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ, ಗಟ್ಟಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮಂಗಳೂರು ಸೌತೆಕಾಯಿನ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ಕೂಗಷ್ಟು ಇದನ್ನು ಕೂಗಿಸ್ಕೋಬೇಕಾಗತ್ತೆ. ಅದು ಕೂಗುವಷ್ಟರಲ್ಲಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪ್ಯಾನನ್ನು ಬಿಸಿಗಿಟ್ಟು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಅಷ್ಟೇ ಪ್ರಮಾಣದ 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಮೆಂತ್ಯ, 2 ಸ್ಪೂನಷ್ಟು ಅಂದರೆ 2 ಟೀ ಸ್ಪೂನಷ್ಟು ಧನಿಯಾ ಕಾಳುಗಳು. ಅಂದರೆ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ಆದರೆ 2 ಸ್ಪೂನು ಧನಿಯಾ ಬೇಕಾಗತ್ತೆ. ಹಾಗೆ ನಿಮ್ಮ ಖಾರಕ್ಕೆ ನಿಮಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ಬ್ಯಾಡಗೆ ಮೆಣಸಿನ್ಕಾಯಿನ ಮತ್ತು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡು ಇದೆಲ್ಲದನ್ನು ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಕಮ್ಮಿ ಉರಿನಲ್ಲಿ ಇದೆಲ್ಲದನ್ನು ಹುರ್ಕೋಬೇಕು. ಇದೆಲ್ಲ ನಿಮಗೆ ಸ್ವಲ್ಪ ಘಮ್ ಅನ್ನಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಇದೆಲ್ಲ ಹುರಿದನ್ನ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದರೆ ಮಾತ್ರ ಪೌಡರು ಚೆನ್ನಾಗಾಗತ್ತೆ. ಈಗ ತಣ್ಣಗಾಗಿದೆ. ಇದನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮೊದಲು ತರ್ತರಿಯಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಇದೇ ಮಂಗಳೂರು ಸೌತೆಕಾಯಿಗೆ ಬೇಕಾಗಿರುವಂಥ ಮೇನ್ ಮಸಾಲ ಪೌಡರು. ಇದನ್ನು ಮಾಡಿಕೊಂಡು ನೀವು ಈ ಪೌಡರನ್ನ ಮಾಡಿಕೊಂಡು ಬೇಕಿದ್ದರೆ ಒಂದು 15ರಿಂದ 20 ದಿನದವರೆಗೂ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಕೂಡ ಮಾಡ್ಕೋಬೋದು. ಈಗ ಇದನ್ನು ಮೊದಲು ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ. ಇಷ್ಟು ತರ್ತರಿಯಾದರೆ ಸಾಕು. ಇವತ್ತು ನಾನು 1 ದಿನಕ್ಕಾಗೋಷ್ಟು ಮೆಷರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಸಣ್ಣ ಕಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೋಬೇಕು, ಜಾಸ್ತಿ ಬೇಡ. ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಹುಣಸೆಹಣ್ಣನ್ನು ನೀವು ರುಬ್ಬಕ್ಕೆ ಬೇಕಿದ್ದರೂ ಹಾಕ್ಕೋಬೋದು, ಇಲ್ಲ ಅಂದರೂ ಕೂಡ ಹಾಗೆ ಅದನ್ನು ಕಿವುಚ್ಬಿಟ್ಟು ಆ ನೀರನ್ನು ಕೂಡ ಹಾಕ್ಕೋಬೋದು. ಇದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ಕೂಗಿ ಕೂಡ ತಣ್ಣಗಾಗಿದೆ. ಬೇಳೆ ನಾವು ಹಾಕಿರೋಂಥ ಸೌತೆಕಾಯಿ ಎಲ್ಲ ಚೆನ್ನಾಗೆ ಬೆಂದಿರುತ್ತೆ. ಈಗ ನೀವೇ ನೋಡ್ತಾ ಇರ್ಬೋದು, ಬೇಳೆ ಸೌತೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ಇಲ್ಲ ಅಂದರೂ ಕೂಡ ನೀವು ಮಸಾಲೆ ಹಾಕಿದಾಗ ಬೇಕಿದ್ದರೂ ಸೌತೆಕಾಯಿ ಹಾಕ್ಕೊಂಡು ಬೇಯಿಸ್ಕೋಬೋದು. ಬರೀ ಬೇಳೆ ಒಂದು ಬೇಯಿಸಿಟ್ಕೊಂಡಿದ್ರೂ ತೊಂದರೆ ಇಲ್ಲ. ಈಗ ಇದಕ್ಕೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅದನ್ನು ಹಾಕ್ಕೋಬೇಕು. ಹಾಗೆಯೇ ಇದೇ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಉಳಿದಂಥ ಮಸಾಲೆ ಕೂಡ ಇದಕ್ಕೇನೆ ಸೇರಿಸ್ಕೋಬೇಕಾಗತ್ತೆ. ಯಾವುದನ್ನು ಏನು ವೇಸ್ಟ್ ಮಾಡೋ ಹಾಗಿಲ್ಲ ಅಲ್ವಾ. ಹಾಗಾಗಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕ್ಕೊಂಡು ನೀವು ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಳಿ. ನಿಮಗೆ ಎಷ್ಟು ಗಟ್ಟಿ ಬೇಕಾ
ತೆಳ್ಳಗೆ ಬೇಕಾ ನೋಡಿಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಇದು ಆದಷ್ಟು ತೆಳ್ಳಗಿರೋದಕ್ಕಿಂತ ಒಂದು ಸ್ವಲ್ಪ ಈ ಸಾಂಬಾರು ಗಟ್ಟಿ ಇದ್ರೇ ನಿಮಗೆ ಟೇಸ್ಟು. ಹಾಗಾಗಿ ಇದನ್ನು ನೋಡಿಕೊಂಡು ನೀವು ನೀರನ್ನು ಬೆರೆಸ್ಕೋಬೇಕಾಗತ್ತೆ. ಇದೇ ರೀತಿ ನಾನು ಸುಮಾರು ಹಳ್ಳಿ ಶೈಲಿಯ ಸಾಂಬಾರುಗಳನ್ನ ಎಲ್ಲ ಈಗಾಗಲೇ ತೋರಿಸಿದ್ದೀನಿ. ಅದೆಲ್ಲದನ್ನು ನೀವು ನನ್ನ ಚಾನಲಲ್ಲಿರೋ ಸಾಂಬಾರ್ ಪ್ಲೇಲಿಸ್ಟಲ್ಲಿ ನೋಡ್ಬೋದು. ಬೇಳೆ ಹಾಕ್ದೇ ಇರೋವಂಥ ಸುಮಾರು ಸಾರುಗಳನ್ನ ಕೂಡ ತೋರಿಸಿದ್ದೀನಿ. ಈಗ ಇದಕ್ಕೆ ಒಂದು 1/4 ಸ್ಪೂನಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ. ಬೆಲ್ಲ ಹಾಕ್ಕೊಂಡಾಗ ನಿಮಗೆ ಈ ಸಾರಿನ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಇದೆಲ್ಲದನ್ನು ಚೆನ್ನಾಗಿ ಒಂದು 4-5 ನಿಮಿಷ ಆದ್ರೂ ಕುದಿಬೇಕು. ಚೆನ್ನಾಗಿ ಕುದ್ದಷ್ಟು ನಿಮಗೆ ಇದರಲ್ಲಿರುವಂಥ ಹಸಿ ವಾಸನೆ ಹೋಗಿ ಸಾರಿನ ಘಮ ಚೆನ್ನಾಗಿರುತ್ತೆ. ಈಗ ನೋಡಿ ಸಾರಿನ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ. ಈಗ ಇದಕ್ಕೆ ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ ಸುಮಾರು 1.5 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ, ಕರಿಬೇವು ಹಾಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು, ಜೊತೆಗೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ತಯಾರಾದಂಥ ಒಗ್ಗರಣೆನ ನಾವೇನು ಈಗಾಗಲೇ ಸಾಂಬಾರು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದ್ರ ಜೊತೆಗೆ ಸೇರಿಸ್ಕೋಬೇಕಾಗತ್ತೆ. ಯಾವುದೇ ಸಾಂಬಾರಾದ್ರೂ ಲಾಸ್ಟಲ್ಲಿ ಒಂದು ಒಗ್ಗರಣೆ ಬಿದ್ದರೆ ಅದರ ಘಮನೇ ಬೇರೆ ಅಲ್ವಾ. ಈಗ ಒಗ್ಗರಣೆ ಆಯಿತು, ಜೊತೆಗೆ ಒಂದು ಸ್ವಲ್ಪ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ರೆ ಬಿಸಿ ಬಿಸಿಯಾದಂಥ ರುಚಿಯಾದ, ಅದರಲ್ಲೂ ಬ್ರಾಹ್ಮಣರ ಶೈಲಿಯಲ್ಲಿ ಮಾಡುವಂಥ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿ ಆಯಿತು. ನೋಡಿ, ಈರುಳ್ಳಿ ಬಳಸಿಲ್ಲ, ಬೆಳ್ಳುಳ್ಳಿ ಬಳಸಿಲ್ಲ, ಟೊಮೆಟೊ ಹಾಕಿಲ್ಲ. ಇದೆಲ್ಲ ರೇಟ್ ಜಾಸ್ತಿ ಇದ್ದಾಗ ಕೂಡ ಮಾಡ್ಕೋಬೋದಲ್ವ. ಇಲ್ಲ ಅಂದರೂ ಕೂಡ ಒನ್ಸ್ ಇನ್ ಅ ವೈಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೇನು ಸಾಂಬಾರು ಜೊತೆಗೆ ಬಿಸಿ ಬಿಸಿ ಅನ್ನ, ಅದ್ರ ಮೇಲೊಂದಿಷ್ಟು ತುಪ್ಪ ಇದ್ದರೆ ಆಹಾ, ಇನ್ನೇನು ಬೇಕಲ್ವೇನ್ರಿ. ಇಷ್ಟು ಊಟ ಇದ್ರಂತೂ ಒಂದು ಸ್ಯಾಟಿಸ್ಫೈಡ್ ಮೀಲ್ ಅಂತಲೇ ಹೇಳ್ಬೋದು. ಇವತ್ತು ನಾನು ತೋರಿಸಿರುವಂಥ ಈ ವಿಧಾನ ನಿಮಗೆ ಇಷ್ಟ ಆದರೆ ನೀವು ಖಂಡಿತ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ನಿಮ್ಮ ಪ್ರತಿಯೊಂದು ಕಮೆಂಟ್ ಕೂಡ ನನಗೆ ಮತ್ತೊಂದು ವಿಡಿಯೋ ಹಾಕೋದಕ್ಕೆ ಉತ್ತೇಜನ ಸಿಕ್ತಂಗಾಗತ್ತೆ. ಹಾಗೆ ನಿಮಗೆ ಯಾವ ರೀತಿ ರೆಸಿಪೀಸ್ ಬೇಕು ಅಂತ ಕೂಡ ಹೇಳಿದ್ರೂ ನಾನು ಅದನ್ನು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.